ನನ್ನ ಟಾರ್ಗೆಟ್ ಅಖಿಲಾಂಡೇಶ್ವರಿ. ಗಾಬರಿ ಆಯ್ತಾ? ಆಗಿರ್ಲೇಬೇಕು. ಕ್ಷಮೆ ಇರ್ಲಿ, ಆದ್ರೆ ನನ್ನ ಟಾರ್ಗೆಟ್ ಅವಳಲ್ಲ, ರಘುರಾಮ್. ನೋ, ಅವನಿಗೆ ವಯಸ್ಸಾಗಿದೆ. ಅವನ್ನ ಹೊಡೆದ್ರು ಏನ್ ಪ್ರಯೋಜನ ಇಲ್ಲ. ಮತ್ತೆ ಯಾರು? ನೀನೇನಾದ್ರೂ ಗೆಸ್ ಮಾಡ್ತೀಯಾ ಪಾರ್ವತಿ? ಯಾಕಿಷ್ಟು ಸತಾಯಿಸ್ತಾ ಇದ್ಯಾ? ನಿನ್ ಗುರಿ ಯಾರ ಮೇಲೆ ಅಂತ ದಯವಿಟ್ಟು ನಿನ್ ಕೈ ಮುಗಿತೀನಿ, ಹೇಳು. ಲೇ ದಡ್ಡಿ, ಯಾರಾದ್ರೂ ಕೊಲೆ ಮಾಡೋಕ್ಕೂ ಮುಂಚೆ ಯಾರನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಕೊಲೆ ಮಾಡ್ತಾರಾ? ದಡ್ಡ ಶಿಖಾಮಣಿ. ನೋಡು, ಅರ್ಸನ್ ಕೋಟೆ ಮನೆಗೆ ಯಾರು ಬೇಕಾದ್ರೂ ನನ್ನ ಸೇಡಿಗೆ ಬಲಿಯಾಗ್ಬೋದು. ತಾಕತ್ತಿದ್ರೆ ಆ ನತದೃಷ್ಟರು ಯಾರು ಅಂತ ಗೆಸ್ ಮಾಡಿ ಬಚಾವ್ ಮಾಡೆ. ಈ ಮನೇಲಿ ಇವತ್ತು ಯಾರು ಬೇಕಾದ್ರೂ ಸಾಯ್ಬೋದು, ಆದ್ರೆ ಸಾಯಿಸೋದು ಮಾತ್ರ ನಾನಲ್ಲ. ನಾನ್ ಬಿಟ್ರೆ ಈ ಮನೆಗೆ ಬೇರೆ ಯಾರು ಬರ್ತಾರೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ಆ ಸೆಕ್ಯೂರಿಟಿ ನೋಡು, ಇವತ್ತು ಮಾಮೂಲಿಯಾಗಿ ಬರೋ ಸೆಕ್ಯೂರಿಟಿ ಬಂದಿಲ್ಲ. ನಾನ್ ಕರ್ಸಿರೋ ಸುಪಾರಿ ಕಿಲ್ಲರ್ ಸೆಕ್ಯೂರಿಟಿ ವೇಷದಲ್ಲಿ ಬಂದಿದ್ದಾನೆ. ಅವನ ಹತ್ರ ಗನ್ ಇದೆ. ಅವನು ನಾನ್ ಸಿಗ್ನಲ್ ಕೊಟ್ಟ ತಕ್ಷಣ ಈ ಮನೆ ಒಳಗ್ ನುಗ್ಗಿ ಮಾರಣ ಹೋಮಾನೆ ನಡೆಸ್ಬೋದು. ಆದ್ರೆ ಯಾರನ್ನ ಅನ್ನೋದು ಮಾತ್ರ ಸರ್ಪ್ರೈಸ್. ಅಯ್ಯೋ, ಇಷ್ಟಕ್ಕೆ ಶಾಕ್ ಆದ್ರೆ ಹೇಗೆ? ಹಾಗೆ ಸ್ವಲ್ಪ ಆ ಕಡೆ ನೋಡು. ಅವನ್ ನೋಡೋರ್ ಕಣ್ಣಿಗೆ ಮಾತ್ರ ತರಕಾರಿ ಮಾರೋನು, ಆದ್ರೆ ಅವನು ನಾನ್ ಕರ್ಸಿರೋ ಇನ್ನೊಬ್ಬ ಸುಪಾರಿ ಕಿಲ್ಲರ್. ಅವನ್ ಗಾಡಿಲಿರೋದು ಬರೀ ತರಕಾರಿ ಮಾತ್ರ ಅಲ್ಲ, ಜೊತೆಗೆ ಗನ್ನು ಇದೆ. ಯಾವಾಗ ಬೇಕಾದ್ರೂ ತರಕಾರಿ ಕೊಡೋ ನೆಪದಲ್ಲಿ ಮನೆ ಒಳಗ್ ಬಂದು ನಾನ್ ಟಾರ್ಗೆಟ್ ಮಾಡಿರೋರ್ನ ಶೂಟ್ ಮಾಡ್ಬೋದು. ಬೂಮ್. ಯಾರೋ ನೀನು? ಇಲ್ಲಿ ಯಾಕಿದ್ಯಾ? ಎಲ್ಲಿ ರಮೇಶ್ ಅಣ್ಣ? ನಿನ್ನ ಕೇಳ್ತಿರೋದು. ರಮೇಶ್ ಅಣ್ಣ ಇಲ್ಲಿ? ನೀನ್ ಯಾರು? ನನ್ನ ಹೆಸರು ಕುಮಾರ್ ಅಂತ, ರಮೇಶನ ಫ್ರೆಂಡ್ ಮೇಡಮ್. ರಮೇಶನೇ ಫೋನ್ ಮಾಡಿ ಅರ್ಜೆಂಟ್ ನಂಗೆ ಸ್ವಲ್ಪ ಕೆಲಸ ಇದೆ ಬಟ್ ಡ್ಯೂಟಿ ಮಾಡು ಅಂತ ಹೇಳಿದೆ ಮೇಡಮ್, ಅದಕ್ಕೆ ಬಂದೆ ಮೇಡಮ್. ಸುಳ್ಳು ಹೇಳ್ಬೇಡ. ನಮ್ಮ ರಮೇಶ್ ಅಣ್ಣ ಯಾವತ್ತೂ ಈ ರೀತಿ ಕೆಲಸದ ಮಧ್ಯದಲ್ಲಿ ಹೋದವರೇ ಅಲ್ಲ. ನೀನ್ ಯಾರು ಅಂತ ಈಗ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಬಾಯ್ ಬಿಡಿಸ್ಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಮೇಡಮ್, ನಾನು ಸೆಕ್ಯೂರಿಟಿ ರಮೇಶನ್ ಫ್ರೆಂಡು. ಅವನ ಹತ್ರ ಗನ್ ಇದೆ. ಜೇಬಲ್ ಏನಿದೆ? ಪರ್ಸು ಮೇಡಮ್. ಎಲ್ಲಿ?
ತೋರ್ಸು ನೋಡೋಣ. ಪರ್ಸು ಅಂತ ಹೇಳಿದ್ನಲ್ಲ ಮೇಡಮ್. ತೋರ್ಸು ಅಂದೆ. ನೀನ್ ನಿಜವಾಗ್ಲೂ ರಮೇಶ್ ಅಣ್ಣನ ಸ್ನೇಹಿತನೇನಾ? ಹೌದು ಮೇಡಮ್, ನಿಜವಾಗ್ಲೂ ನಾನು ರಮೇಶ್ ಅಣ್ಣನ ಫ್ರೆಂಡೇ. ಹಾಗಾದ್ರೆ ಅವ್ರ ನಂಬರ್ ನಿನ್ ಹತ್ರ ಇರ್ಬೇಕಲ್ವಾ? ಫೋನ್ ಮಾಡು ನೋಡೋಣ. ಏನ್ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ನಂಬ್ತಾನೆ ಇಲ್ವಲ್ಲ ಮೇಡಮ್ ನೀವು. ಫೋನ್ ಮಾಡು. ರಿಂಗ್ ಆಗ್ತಾ ಇದೆ ಮೇಡಮ್. ಕೊಡು ಕೊಡು. ಹೇಳು ಕುಮಾರ. ರಮೇಶ್ ಅಣ್ಣ, ನಾನ್ ಪಾರು ಮಾತಾಡ್ತಾ ಇರೋದು. ಓಹೋ ಪಾರು, ಹೇಳು. ಎಲ್ಲಿಗೆ ಹೋಗಿದ್ಯಾ? ನೀನ್ ಯಾಕಿಲ್ಲಿಲ್ಲ? ಯಾರು ಇವರು? ನಿನ್ ಸ್ನೇಹಿತನಾ? ಅವನು ನನ್ನ ಫ್ರೆಂಡು ಕುಮಾರ ಅಂತ. ಅದು ನಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಆಗಲೇ ಯಾರೋ ಫೋನ್ ಮಾಡಿ ಹೇಳಿದ್ರು. ದೇವ್ರ ದಯೆಯಿಂದ ಏನೂ ಆಗಿಲ್ಲ ಪಾರು. ಸರಿ ರಮೇಶ್ ಅಣ್ಣ, ನಾನು ನಿನಗೆ ಮತ್ತೆ ಮಾಡ್ತೀನಿ. ಈಗಾದ್ರೂ ನಮ್ದ್ರಲ್ಲ ಮೇಡಮ್, ನಾನು ಹೇಳಿಲ್ವ ರಮೇಶ್ ಅಣ್ಣವ್ರಿ ಅಂತ. ಏಯ್, ಯಾರೋ ನೀನು? ನಮ್ಮನೆ ಮುಂದೆ ಗಾಡಿ ನಿಲ್ಸ್ಕೊಂಡು ಏನೋ ಮಾಡ್ತಾ ಇದ್ಯಾ? ಮೇಡಮ್, ಈ ಮನೇಲಿ ಇವತ್ತು ಫಂಕ್ಷನ್ ಇದೆ, ಇಲ್ಲಿಗೆ ಹೋಗೋ ತುಂಬಾ ತರಕಾರಿ ತಗೊಂತಾರೆ ಅಂದ್ರು, ಅದಕ್ಕೆ ಬಂದೆ ಮೇಡಮ್. ಯಾರು ಹೇಳಿದ್ರು? ಯಾರು ಹೇಳಿದ್ರ ಮೇಡಮ್? ಗೊತ್ತಿಲ್ಲ. ನೋಡು, ಸುಳ್ಳು ಹೇಳ್ಬೇಡ. ಏನಕ್ಕೆ ಬಂದಿದ್ಯಾ ನೀನ್ ಇಲ್ಲಿಗೆ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ ಮೇಡಮ್? ನನ್ನ ವ್ಯಾಪಾರ ನನಗೆ. ಮೇಡಮ್ ಏನ್ ಮಾಡ್ತಿದ್ದೀರಾ? ಅಯ್ಯೋ ಅಯ್ಯೋ ಮೇಡಮ್, ಏನ್ ಮಾಡ್ತಿದ್ದೀರಾ ಮೇಡಮ್? ಯಾಕೆ ಪಾರ್ವತಿ ಮೇಡಮ್, ಗಾಬರಿ ಆಯ್ತಾ? ಯಾಕೆ ಹೀಗೆ ಸುಳ್ಳು ಹೇಳ್ದೆ? ಹೇಳಿದ್ನಲ್ಲ, ಸುಮ್ಮನೆ ಚಮಕ್ ಕೊಡಕ್ಕೆ. ನಿನ್ ಮುಖದಲ್ಲಾಗೋ ಭಯ, ಟೆನ್ಷನ್ ನೋಡ್ಬೇಕಿತ್ತು, ಅದಕ್ಕೆ ಹಾಗೆ ಮಾಡ್ದೆ. ಹೆದರ್ಕೊಂಡ್ಬಿಟ್ಯಾ ಪಾರ್ವತಿ? ಆದ್ರೆ ಈ ಮನೆಯವ್ರನ್ನ ಮುಗ್ಸೋ ವಿಷಯದಲ್ಲೂ ಹೀಗೆ ಮಾಡ್ತೀನಿ ಅಂತ ಅನ್ಕೋಬೇಡ. ಇಲ್ಲ, ನನಗೆ ಹೆದರ್ಸೋದಿಕ್ಕೆ ಈ ಮನೆಯವ್ರ ಹೆಸರು ಬಳಸ್ಕೋತಾ ಇದೀಯ ಅಷ್ಟೇ ನೀನು. ಈ ಅನುಷ್ಕಾ ಪವರ್ ಏನು ಅಂತ ಒಂದ್ ಸ್ಮಾಲ್ ಟ್ರಯಲ್ ನೋಡ್ತೀಯಾ? ಪಾರ್ವತಿ! ಯಜಮಾನ್ರೆ, 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 ನಿಮ್ಗೇನು ಆಗಿಲ್ಲ ತಾನೆ? ಪಾರ್ವತಿ, ಯಾಕೆ ಗಾಬರಿ ಆಗ್ತಾ ಇದ್ಯಾ? ನನಗೇನು ಆಗಿಲ್ಲ. ಮತ್ತ್ಯಾಕೆ ಕೂಕೊಂಡ್ರಿ? ನೋಡಲ್ಲಿ. ಪಾರ್ವತಿ! ಯಜಮಾನ್ರೆ, ಸದ್ಯ ನಿನಗೇನೂ ಆಗಿಲ್ಲ. ಒಳ್ಳೆಯವ್ರ ಕೈನ ದೇವ್ರು ಯಾವತ್ತೂ ಬಿಡಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ನಿನ್ನ ಮೇಲೆ ಆ ಪಾಟ್ ಬೀಳೋದನ್ನ ತಪ್ಪಿಸೋದಕ್ಕೆ ಆ ದೇವರೇ ನನ್ನ ಬಾಲ್ಕನಿ ಕರೆಸ್ತಾ ಅನ್ಸುತ್ತೆ. ಹೌದು ಆದಿ, ನಿಜವಾಗ್ಲೂ ದೇವ್ರ ದೊಡ್ಡವನು. ನೀನ್ ಕೂಕೊಂಡಿರ್ಲಿಲ್ಲ ಅಂದ್ರೆ ಇವತ್ತು ಪಾರ್ವತಿ ಕತೆ ಜಸ್ಟ್ ಮಿಸ್. ಪಾರ್ವತಿ, ಏನೂ ಆಗಿಲ್ಲ. ನೀನು ಸ್ವಲ್ಪ ಹೊತ್ತು ಸುಧಾರಿಸ್ಕೊ, ಓಕೆ? ಪಾರ್ವತಿ, ನಿಜ ಹೇಳ, ನೀನಿದ್ದ ಜಾಗಕ್ಕೆ ಪಾಟ್ ಬೀಳೋದಕ್ಕೂ ಮತ್ತೆ ನಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ರಾಮಿಸ್. ಯಾಕೆ ಅಂದ್ರೆ
ನನ್ನ ಟಾರ್ಗೆಟ್ ನೀನಲ್ಲ. ಜನನಿ ಅವರೇ, ಮೆತ್ಗೆ ಹುಷಾರು. ಜನನಿ ಅವರೇ, ಯಾಕೆ ಹಾಕಿ ಕೂಕೊಂಡ್ರಿ? ಏನಾಯ್ತು? ಏನಿಲ್ಲ ಪಾರ್ವತಿ ಅವರೇ, ಬೇಡದಿರೋ ಮ್ಯಾಗ್ಝಿನ್ಸ್ ಎಲ್ಲ ಇಲ್ಲಿ ಇಟ್ಕೊಂಡು ರೂಮ್ನ ತುಂಬ ಗಲೀಜು ಮಾಡಿಬಿಟ್ಟಿದ್ದ. ಅದಕ್ಕೆ ಅದನ್ನು ಮೇಲೆ ಎತ್ತಿಡ್ತಿದ್ದೆ, ಸ್ಲಿಪ್ಪಾಗಿ ಬೀಳ್ತಿದ್ದೆ, ಅಷ್ಟರಲ್ಲಿ ನೀವು ಇಟ್ಕೊಂಡ ಅಷ್ಟೇ. ಅಷ್ಟೇನಾ? ಅಲ್ಲ ಜನನಿ ಅವರೇ, ಇದನ್ನೆಲ್ಲ ನೀವು ಯಾಕೆ ಮಾಡೋದಕ್ಕೆ ಹೋಗ್ತೀರಾ? ಇದನ್ನೆಲ್ಲ ಮಾಡೋದಕ್ಕೆ ಕೆಲ್ಸದವ್ರಿಲ್ವಾ? ಇನ್ನು ಮುಂದೆ ನೀವು ಇದನ್ನೆಲ್ಲ ಮಾಡಬೇಡಿ, ಸರಿನಾ? ಪಾರ್ವತಿ ಅವರೇ, ನೀವು ಗಾಬರಿ ಆಗಬೇಡಿ, ನನಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಪಾರ್ವತಿ ಅವರೇ, ಯಾಕೆ ಇಷ್ಟೊಂದು ಗಾಬರಿಯಲ್ಲಿದ್ದೀರಾ? ಏನಾಯ್ತು? ಪಾರ್ವತಿ ಅವರೇ, ಏನಾದರೂ ಸಮಸ್ಯೆನಾ? ಆ ಥರ ಏನಾದರೂ ಇದ್ದರೆ ಹೇಳಿ. ಆ ಥರ ಎಲ್ಲ ಏನೂ ಇಲ್ಲ ಜನನಿ ಅವರೇ, ನಾನು ಆರಾಮಾಗೇ ಇದ್ದೀನಿ. ಪಾರ್ವತಿ ಅವರೇ, ನಾನು ನಿಮ್ಮನ್ನು ಇತ್ತೀಚೆಗೆಲ್ಲ ನೋಡ್ತಾ ಇರೋದು. ನಿಮ್ಮ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗೇನೇ ಕಷ್ಟ ಇದ್ದರೂ ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ತುಂಬ ಸೂಕ್ಷ್ಮವಾದ ಮನಸ್ಸು ನಿಮ್ಮದು. ಏನಾಯಿತು ಅಂತ ನನ್ನ ಹತ್ರ ಹೇಳ್ಕೊಳ್ದಕ್ಕೆ ಸಂಕೋಚನ? ಏನಾಯಿತು ಅಂತ ಹೇಳಿ. ಪಾಪ ಜನನಿಯವರು ಇಷ್ಟೊಂದು ಕೇಳ್ಕೊತಿದ್ದಾರೆ. ಎಲ್ಲ ವಿಷಯನೂ ಇವ್ರ ಹತ್ರ ಹೇಳ್ಬಿಡ್ಲಾ? ಆದ್ರೆ ಹೇಳಿದ್ಮೇಲೆ ಅನುಷ್ಕಾ ಹೇಳ್ದಾಗೆ ಅಖಿಲಮ್ಮಂಗೆ ಏನಾದರೂ ತೊಂದರೆ ಮಾಡಿದ್ರೆ? ಪಾರ್ವತಿ, ಆ ಥರ ಏನಾದರೂ ಇದ್ರೆ ಹೇಳ್ಕೊ, ನಾವಿದ್ದೀವಲ್ಲ. ಅಯ್ಯೋ ಚಿಕ್ಕೇಶ್ಮನ್ರೆ, ನಾನು ಗಾಬರಿ ಆಗಿದ್ದೇನೋ ನಿಜ, ಆದ್ರೆ ನಾನು ಗಾಬರಿ ಆಗೋದಕ್ಕೆ ಕಾರಣ ನೀವಿಬ್ರೆ. ಏನು ನಾವಾ? ಹೌದು, ಜನನಿಯವ್ರು ಕಿರ್ಚ್ಕೊಂಡಿದ್ದನ್ನು ನೋಡಿ ಗಾಬರಿಯಾಗಿ ಇಲ್ಲಿಗೆ ಓಡ್ ಬಂದೆ. ಪಾರ್ವತಿ ಅವರೇ, ನೀವಿರೋವರೆಗೂ ನಮ್ಗೆ ಯಾರಿಗೂ ಏನೂ ಆಗಲ್ಲ, ನೀವು ಆರಾಮಾಗಿರಿ. ಪ್ರೀತು, ಪಾರ್ವತಿಯವ್ರು ಯಾಕೋ ಒಂಥರ ಇದ್ರಲ್ವಾ? ಏನಾಯ್ತು ಅವಳಿಗೆ? ಯಜಮಾನ್ರು ಕ್ಷೇಮವಾಗಿದ್ದಾರೆ. ಚಿಕ್ಕ ಯಜಮಾನ್ರು ಜನನಿಯವ್ರಿಗೆ ಏನೂ ತೊಂದರೆ ಆಗಿಲ್ಲ. ಅಖಿಲಮ್ಮ ಅಡುಗೆ ಮನೆಯಲ್ಲಿ ಎಲ್ಲರ ಜೊತೆ ಇದ್ದಾರೆ. ಹಾಗಾದ್ರೆ ಅನುಷ್ಕಾ ತೊಂದರೆ ಮಾಡ್ತೀನಿ ಅಂತ ಹೇಳಿದ್ ಯಾರಿಗಿರ್ಬೋದು? ಪಾರ್ವತಿ, ಇಲ್ಲಿ ನಿಂತ್ಕೊಂಡು ಏನಮ್ಮ ಮಾಡ್ತಿದ್ಯಾ? ಅಖಿಲಮ್ಮವ್ರು ಆಗ್ಲೇ ಅಡುಗೆ ಮಾಡಿ ರೆಡಿ ಆಗಕ್ಕೆ ಹೋಗಿದ್ದಾರೆ. ಬಾ, ನಿನ್ ಕೈಯಾರೆ ಎಲ್ರಿಗೂ ಬಡಿಸಂತೆ ಬಾ. ಇಲ್ಲ ಸಾವಿತ್ರಕ್ಕ, ನನ್ನ ಮನ್ಸು ಯಾಕೋ ಸರಿ ಇಲ್ಲ, ನೀನೇ ಹೋಗಿ ಬಡಿಸು. ಯಾಕೆ ಪಾರು ಒಂಥರ ಇದೆಯಾ? ಬೆಳಗಿದ್ದಿದ್ದು ಖುಷಿ ಕಾಣಿಸ್ತಾ ಇಲ್ಲ. ಏನಾಯ್ತಮ್ಮ? ಹೊರಗಡೆ ಹೋಗಿ ಬಂದ್ಮೇಲೆ ನಿಮ್ಮ ಮುಖದಲ್ಲಿ ಆತಂಕ ಕಾಣಿಸ್ತಿದೆ. ಏನು ವಿಷಯ? ಏನಾಯ್ತಮ್ಮ? ನಾನು ನಿನ್ಗೆ ಆಮೇಲೆ ಹೇಳ್ತೀನಿ ಬಿಡು ಸಾವಿತ್ರಕ್ಕ. ಪಾರ್ವತಿ, ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ನೀನು ನೋಡಿದ್ರೆ ಇಲ್ಲಿದ್ಯಾ? ಓ ಸಾರಿ, ನೀವೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತೀರಿ ಅನ್ಸುತ್ತೆ. ತೊಂದರೆ ಆಯ್ತಾ? ಅಯ್ಯಯ್ಯೋ, ಹಾಗೇನಿಲ್ಲ ದೊಡ್ಡ ಯಜಮಾನ್ರೆ. ಬನ್ನಿ, ಮತ್ತೆ ಇವತ್ತು ಸಂತೋಷವಾಗಿರ್ಬೇಕಾಗಿರೋ ದಿನ. ಇವತ್ತು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದರೆ ಅವ್ರಿಗೂ ಖುಷಿ ಆಗುತ್ತೆ. ಬಾ ಪಾರ್ವತಿ, ಹೋಗೋಣ. ನೀವು ಹೋಗಿ ಯಜಮಾನ್ರೆ, ನಾನು ಬರ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀನು ಬರೋವರೆಗೂ ನಾನು ಒಳಗೆ ಹೋಗಲ್ಲ, ಇಲ್ಲೇ ಧರಣಿ ಕೂತ್ಬಿಡ್ತೀನಿ ಅಷ್ಟೇ. ಅಲ್ಲ ಪಾರ್ವತಿ, ಅವಾಗಿಂದ ಯಾಕೋ ಒಂಥರ ಇದೆಯಲ್ಲ, ಏನಾಯ್ತು? ಯಾರಾದರೂ ಏನಾದ್ರು ಅಂದ್ರ? ಹಾಗೇನಿಲ್ಲ ಯಜಮಾನ್ರೆ. ಓ, ನೀನು ಯಾಕೆ ಈ ಥರ ಇದೆಯಾ ಅಂತ ನನಗೆ ಗೊತ್ತಾಯ್ತು. ನಿನ್ನೆ ಪ್ರೇಮಿಗಳ ದಿನಕ್ಕೆ ನೀನು ಹೊಸ ಪ್ರೇಮಿ ಬರಲಿಲ್ಲ ಅಂತ
ಅಲ್ವಾ? ಇಲ್ಲ ಯಜಮಾನ್ರೆ, ಮುಖಾನೇ ನೋಡದೇ ಇರೋನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಾಗತ್ತಾ? ಕರೆಕ್ಟಾಗಿ ಹೇಳಿದೆ ಪಾರ್ವತಿ. ಕಣ್ಣಿಗೆ ಕಾಣಿಸ್ತೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಸರಿ ಪಾರ್ವತಿ, ಇವಾಗೇನು ನೀನು ಬರ್ತೀಯೋ ಇಲ್ವೋ? ಸಾವಿತ್ರಮ್ಮ, ನೀವಾದ್ರೂ ಅವಳಿಗೆ ಬರೋದಕ್ಕೆ ಹೇಳಿ. ಪಾರ್ವತಿ ನಡಿಯಮ್ಮ, ದೊಡ್ಡ ಯಜಮಾನ್ರು ಅಷ್ಟೊಂದು ಕೇಳ್ಕೊತಾ ಇದ್ದಾರೆ. ಸರಿ ಬನ್ನಿ ಯಜಮಾನ್ರೆ, ಹೋಗೋಣ. ಅಬ್ಬಾ, ಕೊನೆಗೂ ಬರ್ತೀನಿ ಅಂದ್ಯಲ್ಲ. ಸಾವಿತ್ರಮ್ಮ, ಅದೇನೋ ಗಾದೆ ಮಾತಿದೆಯಲ್ಲ, ಶಂಖ ತೀರ್ಥ. ಶಂಖದಿಂದ ಬಂದ್ರೇನೆ ತೀರ್ಥ ಅಂತ. ಹಾಂ, ಕರೆಕ್ಟ್. ಪಾರ್ವತಿಗೆ ನಿಮ್ಮ ಮಾತಂದ್ರೆ ಹಾಗೆ. ಬಾ ಹೋಗೋಣ. ದೇವ್ರೆ, ಈ ಜೋಡಿನ ದೂರ ಮಾಡಬೇಡಪ್ಪ. ಇವತ್ ಮನೆ ವಾತಾವರಣ ಒಂಥರ ಹಬ್ಬದ ತರ ಇದೆ ಅಲ್ಲ? ಗಡತ್ತಾಗ ಹೋಳಿಗೆ ಊಟ ಮಾಡ್ಬೋದು ಅಂತಾನ. ಕರೆಕ್ಟಾಗಿ ಹೇಳ್ದೆ ಏನ್ ಚಿಕ್ಕಮ್ಮ ಇದು? ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನಿಮ್ಮಲ್ಲಿ ವಾಪಸ್ ಬೀಳ್ತಿದ್ದಾರೆ. ಹೂ ಕಣೋ ಪ್ರೀತು, ಅಪ್ಪ ಮಗಳು ಯಾವಾಗ್ಲೂ ನನ್ನ ಮೇಲೆ ಕತ್ತಿ ಮಸಿತಾನೆ ಇರ್ತಾರೆ. ನೆಕ್ಸ್ಟ್ ಟೈಮ್ ಆ ಥರ ಮಾಡಿದಾಗ ನನ್ನನ್ನು ಕರೀರಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಹಬ್ಬ ಸದ್ಯ ಪ್ರೀತು, ನೀನೊಬ್ನಾದ್ರೂ ನನ್ನ ಸಪೋರ್ಟಿಗೆ ಇದ್ದೀನಿ ಅಂತ ಹೇಳಿದೆಯಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಕಣೋ. ಏನ್ ಚಿಕ್ಕಮ್ಮ, ಮಗನ್ಗೆ ಯಾರು ಥ್ಯಾಂಕ್ಸ್ ಹೇಳ್ತಾರಾ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಬೈಕ್ ಸಕ್ಕರೆ ಹಾಕ, ಎಂಥ ಮಾತು ಹೇಳ್ಬಿಟ್ಯೋ. ಇಲ್ಲಿ ಇಲ್ಲಿ ನನ್ನ ಹೃದಯಕ್ಕೆ ಚುಚ್ಚುತ್ತು ಕಣೋ ನಿನ್ ಮಾತು. ರೀ, ಪ್ರೀತು ನೋಡಿ ಸ್ವಲ್ಪ ಸಂಸ್ಕಾರನ ಇಬ್ರು ಕಲ್ತ್ಕೊಳ್ಳಿ. ಮೊದಲು ನೀನು ಕಲ್ತ್ಕೋ, ಆಮೇಲೆ ನಾವಿಬ್ರು ಕಲ್ತ್ಕೋತೀವಿ ಅಲ್ವಾ ಮಗಳೇ? ಕರೆಕ್ಟಾಗಿ ಹೇಳ್ದೆ ಡ್ಯಾಡ್. ಅಮ್ಮ, ಅಪ್ಪ, ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಅಪ್ಪ ಕೂತ್ಕೊಳ್ಳಿ. ಅಪ್ಪ ಅಮ್ಮ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ನೀವಿಬ್ರು ಬೆಸ್ಟ್ ಎಕ್ಸಾಂಪಲ್. ಗಂಡ ಹೆಂಡತಿ ಅಂದರೆ ಹೇಗಿರಬೇಕು, ಅವ್ರ ಸಂಬಂಧ ಯಾವ ಥರ ಇರಬೇಕು, ಅವ್ರ ದಾಂಪತ್ಯ ಜೀವನನ ಹೇಗೆ ನಿಭಾಯಿಸ್ಬೇಕು ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಅದು ನೀವೇ. ನಿಮ್ಮನ್ನು ನೋಡಿ ನಾವು ಕಲಿಯೋದು ತುಂಬಾ ಇದೆ. ನೀವು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ದಾರಿದೀಪ. ಮೈ ಡಿಯರ್ ಮಾಮ್ ಆ್ಯಂಡ್ ಡ್ಯಾಡ್, ಹ್ಯಾಪಿ ಸ್ಪೆಷಲ್ ಡೇ. ಥ್ಯಾಂಕ್ ಯು ಪ್ರೀತು. ಥ್ಯಾಂಕ್ ಯು ಆದಿತ್ಯ. ಥ್ಯಾಂಕ್ ಯು ಎವ್ರಿಬಡಿ. ಈ ಸಲ ಸ್ಪೆಷಲ್ ಡೇಗೆ ಡ್ಯಾಡಿ ಏನು ಗಿಫ್ಟ್ ಕೊಟ್ಟರು? ಅವರೇ ನನ್ನ ಒಂದು ದೊಡ್ಡ ಗಿಫ್ಟ್. ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಬೇಕು? ವಾವ್, ಎಂಥ ಮಾತಾಡಿದ್ರಿ ಅತ್ತಿಗೆ. ಗಂಡನಿಗೆ ತಕ್ಕ ಹೆಂಡತಿ ಅಂದರೆ ಹೀಗೆ ಇರಬೇಕು. ಆದರೆ ಕೆಲವು ಹೆಂಡತಿರು ಇರ್ತಾರೆ, ಗಿಫ್ಟು ಶಾಪಿಂಗು ಅಂತ ಗಂಡನ ಜೇಬ್ ಖಾಲಿ ಮಾಡೋದಷ್ಟೇ ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸು ಖಾಲಿ ಮಾಡಿಸ್ಬಿಡ್ತಾರೆ. ಹಾಗಾದರೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕು ಮೋಹನ್. ಹೌದು ಅಣ್ಣ, ನಾನಂತೂ ಹುಷಾರಾಗೇ ಇರ್ತೀನಿ. ಹಾಗಾದರೆ ನೀವು ಹೇಳಿದ್ದು ಚಿಕ್ಕಮ್ಮನ ಬಗ್ಗೆನಾ ಚಿಕ್ಕಪ್ಪ? ಹೂ ಕಣೋ ಪ್ರೀತು, ನನ್ನ ಬಗ್ಗೆನೇ ಹೇಳೋದು, ಇನ್ಯಾರ ಬಗ್ಗೆ ಹೇಳ್ತಾರೆ ಇವರು? ನೀವೇ ನೋಡಿ ಅಕ್ಕ, ಎಲ್ರ ಮುಂದೆ ಹೆಂಗ್ ರೇಗಿಸ್ತಾರೆ ಇವ್ರು ನನ್ನ ಅಂತ. ಹೋಗ್ಲಿ ಬಿಡಿ ಮೋಹನ್, ಏನೋ ಸ್ವಲ್ಪ ಆಸೆ ಜಾಸ್ತಿ ದಾಮಿನಿಗೆ, ಮಿಕ್ಕಿದ್ರಲ್ಲೆಲ್ಲ ಓಕೆ ತಾನೇ? ನೋಡಿದ್ರೇನ್ರಿ, ಏನೇ ಆದ್ರೂ ನನ್ನ ನಮ್ಮಕ್ಕ ಬಿಟ್ಕೊಡಲ್ಲ ಅಂತ ಪ್ರೂವ್ ಮಾಡ್ಬಿಟ್ರು. ಆಯ್ತಾಯ್ತು, ಈ ದಿನನ ಸುಮ್ಮನೆ ಈ ಥರ ಮಾತಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಮಜಾ ಬರಲ್ಲ. ಏನಾದರೂ ಮಾಡಬೇಕಲ್ಲ. ಏನು ಮಾಡೋದು?
ಪ್ರೀತು, ಈಗ ಅತ್ತೆ ಮಾವ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ?